ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನಾವು ಕ್ರಾಬಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋ ಟೈಮ್ ಬಂತು. ಸೊ ನಾವು ಇಲ್ಲಿಂದ ಹೋಗ್ತಾ ಇರೋದು ಮಲೇಷ್ಯಾಗೆ. ಸೊ ಮಲೇಷ್ಯಾಗೆ ನಾವು ಆಲ್ರೆಡಿ ಕ್ರಾಬಿಯಿಂದ ಮಲೇಷ್ಯಾಗೆ ಫ್ಲೈಟ್ನ ಬುಕ್ ಮಾಡಿದ್ವಿ. ಅಲ್ಲಿ ಮಾರ್ನಿಂಗ್ 5 o'clockಗೆ ನಮ್ಮ ಫ್ಲೈಟ್ ಇದ್ದಿದ್ದು. ಸೊ ಇವಾಗ ಬೋರ್ಡಿಂಗ್ ಎಲ್ಲ ಆಗ್ತಾ ಇದೆ. ಇನ್ನೇನು ಒಂದು 2 hours ನಾವು ಮಲೇಷ್ಯಾ ರೀಚ್ ಆಗ್ತೀವಿ. ಆ್ಯಂಡ್ ತುಂಬಾ ಟಯರ್ಡಲ್ಲೇ ಇದ್ವಿ. ಆ್ಯಂಡ್ ಒಳಗಡೆ ಎಲ್ಲ ಯಾವ ಥರ ಇರುತ್ತೆ ಒಂದು ಸತಿ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ದು ಎಲ್ಲ ಏರ್ಲೈನ್ಸೂ ಏರ್ ಏಷ್ಯಾನೇ. ಆ್ಯಕ್ಚುಲಿ ಅಲ್ಲಿಂದ ಇದಕ್ಕೆಲ್ಲ ಏರ್ ಏಷ್ಯಾನೇ ಬೆಸ್ಟು. ಅವ್ರದ್ದೆಲ್ಲ ಏರ್ ಏಷ್ಯಾನೇ ವರ್ಕ್ ಆಗೋದು. ಆ್ಯಂಡ್ ಕಂಪ್ಯಾರಿಟಿವ್ಲಿ ಏರ್ ಏಷ್ಯಾ ಬಿಟ್ಟರ್ ಚೀಪ್ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ, ಬಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಓನ್ಲಿ ಥಿಂಗ್ ಇಸ್ ಲಗೇಜ್ದು ಸ್ವಲ್ಪ ಕಡಿಮೆ, ಅಂದರೆ ನಮಗೆ ಕೊಡೋ ಅಂಥ ತೂಕ ಏನಿದೆ ಅದು ಕಡಿಮೆ ಅನ್ನೋದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಕನ್ವೀನಿಯೆಂಟ್ ಆಗಿರುತ್ತೆ ಆ್ಯಂಡ್ ಈವನ್ ಕಂಫರ್ಟಬಲ್ ಆಗಿ ಇರುತ್ತೆ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ನಂಗಂತೂ ಸಖತ್ತು ನಿದ್ದೆ ಅಂದರೆ ನಿದ್ದೆ, ತುಂಬಾ ನಿದ್ದೆ ಮೂಡಲಿದ್ದೆ. ನನಗೆ ನೈಟು ನಿದ್ದೆನೇ ಆಗಿರಲಿಲ್ಲ. ಆಲ್ಮೋಸ್ಟ್ ನಾವು ಟ್ರಾವೆಲ್ ಮಾಡ್ತಾ ಇರೋಗಿಂದ ನಮಗೆ ನಿದ್ದೆ ಕರೆಕ್ಟಾಗಿ ಆಗ್ತಾನೆ ಇರಲಿಲ್ಲ. ನಂಗೆ ಹೆವಿ ನಿದ್ದೆ ಬರ್ತಾಯಿತ್ತು. ಸೊ ಸರಿ ಅಂತ ಹೇಳಿಬಿಟ್ಟು ಮಲ್ಕೊಂಡು ಬಿಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಹಾಗೆ ನೋಡ್ತಾ ಇದ್ದೆ ಇನ್ನೂ ಎಷ್ಟೊತ್ತಾಗುತ್ತೆ, ಇನ್ನು ಟೇಕ್ ಆಫ್ ಆಗಿಲ್ವಲ್ಲ. ಸೊ ನೋಡ್ತಾ ಇದ್ದೆ ಇನ್ನೂ ಯಾವಾಗ ಶುರುವಾಗುತ್ತೆ ಏನು ಅಂತ ಎಲ್ಲ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಏರ್ಲೈನ್ಸಲ್ಲೂ ಅಷ್ಟೇ ಫ್ಲೈಟ್ ನಾವು ಅಂದರೆ ಬೋರ್ಡ್ ಆದಮೇಲೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ವಾಮಿಟ್ ಸೆನ್ಸೇಷನ್ ಏನಾದರೂ ಆದರೆ ಏನು ಮಾಡಬೇಕು, ಒಬ್ಬೊಬ್ಬರಿಗೆ ಉಸಿರಾಡೋಕ್ಕಾಗಲ್ಲ, ಟೇಕ್ ಆಫ್ ಆಗಿದಾಗ ಒಂಥರ ವೈಬ್ರೇಷನ್ ಆಗುತ್ತೆ ಆವಾಗ. ಸೊ ಅದಕ್ಕೆಲ್ಲ ಏನು ಮಾಡಬೇಕು, ಎಮರ್ಜೆನ್ಸಿ ಎಕ್ಸಿಟ್ ಯಾವ ಕಡೆ ಇರುತ್ತೆ, ಎಮರ್ಜೆನ್ಸಿ ಆದಾಗ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಪ್ರತಿಯೊಂದೂ ಅವರು ತೋರಿಸ್ಕೊಡ್ತಾಯಿದ್ರು. ಆ್ಯಂಡ್ ಇವಾಗ ಇನ್ನೇನು ಶುರು ಆಯಿತು ಟೇಕ್ ಆಫ್ ಆಗೋಕ್ಕೆ. ಆ್ಯಂಡ್ ಫೈನಲಿ ನಾವು ಮಲೇಷ್ಯಾ ರೀಚ್ ಆಗೇ ಬಿಟ್ವಿ. ರೀಚ್ ಆಗಿದ ತಕ್ಷಣ ಅಲ್ಲೊಂದು ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಫಸ್ಟು ಇಮಿಗ್ರೇಷನ್ಗೆ ಆ್ಯಕ್ಚುಲಿ ಮಲೇಷ್ಯಾ ಬಂದು ವೀಸಾ ಫ್ರೀ ಇದೆ ಇನ್ನೊಂದು ನೀವು ಹೋಗೋಕ್ಕೆ 3 days ಮುಂಚೆನೇ MDC ಫಾರ್ಮ್ ಅಂತ ಒಂದು ಫಾರ್ಮ್ ಇದೆ. ಆ ಫಾರ್ಮ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಬೇಕು. ಆ್ಯಂಡ್ ಹೋಗೋ ದಿವಸ ನೀವು ಆನ್ಲೈನಲ್ಲೇ ಟ್ರಾವೆಲ್ ಕಾರ್ಡ್ ಅಂತ ಒಂದು ಬರುತ್ತೆ, ಆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು, ವಿಚ್ ಈಸ್ ವೆರಿ ಕನ್ವೀನಿಯೆಂಟ್. ಯಾವುದೇ ಥರದ ಎಕ್ಸ್ಟ್ರಾ ಏನೂ ದುಡ್ಡಿಲ್ಲ, ಫ್ರೀಯಾಗಿ ಮಾಡೋದಿದು. ನಿಮಗೆ ವೆಬ್ಸೈಟಲ್ಲೇ ಈ 2 ಫಾರ್ಮ್ಗಳು ಸಿಗುತ್ತೆ. ಸೊ ಹೋಗೋಕ್ಕೆ ಮುಂಚೆ ಫಸ್ಟು ಇವೆರಡನ್ನು ನೀವು ದಯವಿಟ್ಟು ಫಿಲ್ ಮಾಡಿ ಅದನ್ನು ನಿಮ್ಮ ಇಮೇಲಲ್ಲಿ ಇಟ್ಕೊಂಡಿರಿ. ಆ್ಯಂಡ್ ಅಲ್ಲೇ ನಿಮಗೆ ಸಿಮ್ ಎಲ್ಲನೂ ಸಿಗುತ್ತೆ. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಸಿಮ್ನ ಕ್ಲೂಕ್ ಆ್ಯಪಲ್ಲಿನೇ ಬೈ ಮಾಡಿದ್ದೆ. ಹಿಂದಿನ ದಿನಾನೇ ಈ ಸಿಮ್ನ ಬೈ ಮಾಡಿದ್ದೆ. ಸೊ ನಾನು ಅಲ್ಲೋಗಿ ಏನು ಬೈ ಮಾಡಲಿಲ್ಲ. ಸೊ ಇಲ್ಲಿ ಡೈರೆಕ್ಟಾಗಿ ಬಂದು ನಮ್ಮದು MDC ಫಾರ್ಮ್ ಫಿಲ್ ಆಗಿದೆ, ನಮ್ಮನ್ನ ಡೈರೆಕ್ಟಾಗಿ ಬಿಡ್ತಾರೆ. ಅಂದರೆ ಯಾವುದೇ ಥರದ ಕ್ವೆಶನ್ಸ್ ಕೇಳಲ್ಲ, ಬಿಕಾಸ್ ಅದು ಅಪಿಯರ್ ಆಗುತ್ತೆ. ಮಾಡದೇ ಇರೋರು ಎಷ್ಟೊಂದು ಜನ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ನೀವು ಬೇಗ ಮಾಡ್ಕೊಂಡು ಹೋದರೆ ಟೈಮ್ ಸೇವ್ ಆಗುತ್ತೆ. ಇನ್ನೊಂದು ಅಲ್ಲಿ ಹೋದ್ಮೇಲೆ ಲಾಸ್ಟ್ ಮಿನಿಟ್ ಸರ್ಪ್ರೈಸಸ್ ಇರಲ್ಲ. ಅಂದರೆ ನಮ್ಮ ಸಿಮ್ ಬೇರೆ ವರ್ಕ್ ಆಗಲ್ಲ, ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ವರ್ಕ್ ಆಗಲ್ಲ, OTP ಬೇಕು ಅಂದರೆ OTPಗಳು ಬರಲ್ಲ. ಸೊ ಅದಕ್ಕೋಸ್ಕರ ಪ್ರಿಯರಾಗಿ ನೀವೆಲ್ಲ ಮಾಡ್ಕೊಂಡು ಹೋದರೆ ತುಂಬಾ ಬೆಸ್ಟು. ಆ್ಯಂಡ್ ನಾವು ಇವಾಗ ಇಮಿಗ್ರೇಷನ್ಗೆ ಬಂದ್ವಿ. ಇಲ್ಲಿ ಮಲೇಷ್ಯಾ ಆ್ಯಂಡ್ ನಾನ್ ಮಲೇಷಿಯನ್ಗೆ ಸಪ್ರೇಟಾಗಿ ಇಮಿಗ್ರೇಷನ್ ಸೆಂಟರ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ಫಾರಿನರ್ಸ್, ಅಂದರೆ ನಾವು ಫಾರಿನರ್ಸ್ ಅಲ್ವಾ ಅವರಿಗೆ. ಸೊ ಇಲ್ಲಿ ಇಮಿಗ್ರೇಷನ್ನು. ಆ್ಯಂಡ್ ನಾನ್ ಮಲೇಷ್ಯಾಗೆ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಕಡೆ ಇಮಿಗ್ರೇಷನ್ ನಡೀತಾ ಇತ್ತು. ಸೊ ಫೈನಲಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಇಮಿಗ್ರೇಷನಲ್ಲಿ ನಮಗೇನು ಕೇಳಿಲ್ಲ, MDC ಫಾರ್ಮ್ ಆಲ್ರೆಡಿ ಆಗಿರೋದ್ರಿಂದ ನಮ್ಮದು ಅಂದರೆ ರಿಟರ್ನ್ ಟಿಕೆಟ್ ಕೇಳಿದ್ರು. ಆ್ಯಂಡ್ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಹೋಗಿದ್ದ ಕಂಟ್ರಿಲಿ ಸೀಲ್ ಹಾಕ್ತಾರಲ್ಲ, ನಂಗೆ ಅದು ಸಖತ್ ಇಷ್ಟ. ಸೊ ಫೈನಲಿ ಹಾಕಿದ್ರು. ಆ್ಯಂಡ್ ವಾಪಸ್ ರಿಟರ್ನ್ ಇಮಿಗ್ರೇಷನಲ್ಲಿ ಅದ್ರ ಪಕ್ಕನೇ ಇನ್ನೊಂದು ಅರೈವಲ್ ಆದಮೇಲೆ ಡಿಪಾರ್ಚರ್ದು ಯಾವುದು ಇರುತ್ತೆ ಅದು ಸೀಲ್ ಹಾಕ್ತಾರೆ. ಸೊ ಫೈನಲಿ ಆಚೆ ಬಂದ್ವಿ. ನಾನು ಹೇಳ್ದಂಗೆ ಫಾರ್ಮ್ಸ್ ಎಲ್ಲ ನಾವು ತೋರಿಸಿರೋದ್ರಿಂದ ಅವರು ನಮ್ಮನ್ನ ಡೈರೆಕ್ಟಾಗಿ ಬಿಟ್ಟರು. ಸೇಮ್ ಇಲ್ಲೂ ಅಷ್ಟೇ ನಮ್ಮದು ಕ್ಯಾಮ್ರಾದಲ್ಲಿ ಫೋಟೋ ತೊಗೊಳ್ತಾರೆ ಆ್ಯಂಡ್ ಫಿಂಗರ್ ಪ್ರಿಂಟ್ಸ್ಗಳು ತೊಗೊಳ್ತಾರೆ. ಸೊ ಇವಾಗ ನಾವು ಇಲ್ಲಿಂದ ಆಚೆ ಕಡೆ ಹೋಗಬೇಕು. ಆ್ಯಂಡ್ ಇಲ್ಲಿಂದ ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ನಾವು KL ಸೆಂಟ್ರಲ್ಗೆ ಹೋಗಬೇಕು. ಸೊ KL ಸೆಂಟ್ರಲ್ ಮಲೇಷ್ಯಾದಲ್ಲಿ ಏನು ಅಂತ ಅಂದರೆ ಮೆಜೆಸ್ಟಿಕ್ ಯಾವ ಥರನೋ ನಮಗೆ ಬ್ಯಾಂಗ್ಳೂರಲ್ಲಿ, ಮಲೇಷ್ಯಾದಲ್ಲಿ KL ಸೆಂಟ್ರಲ್ ಹಂಗೇನೆ. ಇವಾಗ ನಮಗೆ ಮೆಜೆಸ್ಟಿಕ್ಕಲ್ಲಿ ಯಾವ ಥರ ಇವಾಗ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ರೈಲ್ವೆ ಸ್ಟೇಷನ್ ಸಿಗುತ್ತೆ, ಟ್ಯಾಕ್ಸಿಗಳು ಸಿಗುತ್ತೆ, ಪ್ರತಿಯೊಂದು ಅಲ್ಲೇ ಸಿಗುತ್ತಲ್ವ, ಅದೇ ಥರ ಮಲೇಷ್ಯಾದಲ್ಲಿ KL ಸೆಂಟ್ರಲ್ ಬಂದ್ಬಿಟ್ಟು ಆ ಥರ ನಮಗೆ ಎಲ್ಲನೂ ಅಲ್ಲೇ ಸಿಗುತ್ತೆ. ಆ್ಯಂಡ್ ನಾವು ಇಲ್ಲಿಂದ ಡೈರೆಕ್ಟಾಗಿ ಆಚೆ ಬಂದಿದ ತಕ್ಷಣವೇ ನಮಗೆ ಎಂಟ್ರಿ ಇರುತ್ತೆ. ಸೊ ಎಂಟ್ರಿ ಅಂದರೆ ಈ ಥರ ಮಾಲ್ ಇದೆ, ಆ ಮಾಲಲ್ಲಿ ನಮಗೆ ಎಷ್ಟೊಂದು ಕಡೆನೇ ನಮಗೆ ವೇ ಹಾಕಿರ್ತಾರೆ. ಅಂದರೆ ಈ ಕಡೆ
ಕಡೆ ಹೋದರೆ ಮೋನೋ ರೈಲು, ಆ ಕಡೆ ಹೋದರೆ ಟ್ರೈನ್ ಏನಿದೆ ಅದು ಪ್ರತಿಯೊಂದೂ ತೋರಿಸುತ್ತೆ. ಸೊ ನೀವು ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲನೂ ನೋಡ್ಕೊಂಡು ನಿಧಾನವಾಗಿ ಆ ವೇನ ಫಾಲೋ ಮಾಡಿದ್ರೆ ನಿಮಗೆ ಬೆಸ್ಟು, ನೀಟಾಗಿ ನಿಮಗೆ ಹೋಗ್ಬೋದು. ಸೊ ನಾವು ಇಲ್ಲಿಂದ KL ಸೆಂಟ್ರಲ್ಗೆ ಬಸ್ಸಲ್ಲಿ ಹೋಗಬೇಕು. ಸೊ ಬಸ್ಸಲ್ಲಿ ಹೋಗೋದಕ್ಕೋಸ್ಕರ ನಾವು ಅಂಡರ್ ಗ್ರೌಂಡಲ್ಲಿ ಲೆವೆಲ್ 1ಅಲ್ಲಿ ನಮ್ಮದು ಅಂದರೆ ಬಸ್ಗಳೆಲ್ಲ ಹೋಗೋದಕ್ಕೆ ಸೇಮ್ ಏರ್ಪೋರ್ಟಲ್ಲೇ ಪ್ಲೇಸ್ ಅಂತ ಮಾಡಿಕೊಟ್ಟಿದ್ರು. ಸೊ ಅಲ್ಲಿ ಒಳಗಡೆ ಹೋಗ್ತಾ ಎಷ್ಟೊಂದು ಶಾಪ್ಸ್ಗಳೆಲ್ಲ ಇತ್ತು. ನಾನು ಆಲ್ಮೋಸ್ಟ್ ನೋಡಿರೋ ಅಷ್ಟೂ ಏರ್ಪೋರ್ಟ್ಗಳಲ್ಲಿ ಒಂದು ಮಾಲೇ ಇರುತ್ತೆ. ಎವ್ರಿ ಟೈಮ್ ನಾನು ನೋಡಿದ್ದೆಲ್ಲ ಕಡೆನೂ ಒಂದು ಪುಟ್ಟು ಮಾಲ್ ಇರುತ್ತೆ. ಏನು ಬೇಕಾದರೂ ಶಾಪ್ ಮಾಡ್ಕೋಬೋದು. ಎಲ್ಲ ನೆಸೆಸರಿ ಐಟಮ್ಸು ಅಲ್ಲೇ ಸಿಗುತ್ತೆ. ಫುಡ್ಡಿಂದ ಹಿಡ್ದು, ಕ್ಲಾತ್ಸಿಂದ ಹಿಡ್ದು, ಸಿಮ್ ಆಗಿರ್ಬೋದು, ಗ್ಯಾಜೆಟ್ಸ್ ಆಗಿರ್ಬೋದು, ಆ್ಯಕ್ಸಸರೀಸ್ ಆಗಿರ್ಬೋದು, ಪ್ರತಿಯೊಂದೂ ಸಿಗುತ್ತೆ. ಬಟ್ ಕಾಸ್ಟ್ಲಿ. ಆ್ಯಂಡ್ ನಾವು ಥೈಲ್ಯಾಂಡಲ್ಲಿ ಯೂಸ್ ಮಾಡ್ತಾ ಇದ್ದದ್ದು ಥೈಬಾಟ್. ಬಟ್ ಇಲ್ಲಿ ಬಂದುಬಿಟ್ಟು ರಿಜಿಟ್ಸ್ ಅಂತ ಹೇಳಿ. ಥೈಬಾಟ್ ಬಂದುಬಿಟ್ಟು ₹1 2.4 ರೂಪೀಸ್ ಅಂತ ಅರ್ಥ. ಅಂದರೆ ₹1 ಒಂದು ಥೈಬಾಟ್ಗೆ ನಾವು 2.4 ರೂಪೀಸ್ ಕೊಡ್ತೀವಿ. ಬಟ್ ಇಲ್ಲಿ ಮಲೇಷ್ಯಾದಲ್ಲಿ ರಿಜಿಟ್ಸ್ ಬಂದುಬಿಟ್ಟು ಒಂದು ರಿಜಿಟ್ಗೆ ನಾವು 18 ರೂಪೀಸ್ ಕೊಡ್ತೀವಿ. ಅಂದರೆ ₹18 ಅದಕ್ಕೆ ಸಮ. ಆ್ಯಂಡ್ ಬಂದು ನಾವೀಗ KLI ಟರ್ಮಿನಲಿಂದ ಅಂದರೆ ಏರ್ಪೋರ್ಟಿಂದ ಇವಾಗ ನಾವು KL ಸೆಂಟ್ರಲ್ಗೆ ಹೋಗೋಕ್ಕೆ ಇಲ್ಲಿ ಬಸ್ಗೆ ಬುಕ್ ಮಾಡ್ಕೊಂಡ್ಬಂದ್ವಿ. ಇವರು ಟಿಕೆಟ್ನ ಆನ್ಲೈನ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾಶ್ಲೆಸ್ ಕಾರ್ಡ್ ಪೇ ಮಾಡಬೇಕು ಅಂತ ಅಂದರು. ನಾವು ಆಲ್ರೆಡಿ ಕ್ಯಾಶಸ್ ಎಲ್ಲ ತೊಗೊಂಡು ಬಂದಿದ್ವಿ, ಗೊತ್ತಿಲ್ಲದೆ ಇಲ್ಲಿ ಕಾರ್ಡ್ ಕೊಟ್ಟು ಹೇಗೋ ಪೇ ಮಾಡಿದ್ವಿ. ಬಟ್ ಇಲ್ಲಿ ಮುಂದೆಗಡೆ ಇದೆಯಲ್ಲ, ಈ ಮಿಷಿನ್ಸ್ ಹತ್ರ ಹೋಗಿದ್ರೆ ಅಲ್ಲಿ ನಿಮಗೆ ಒಂದು 2-3 ಜನ ಹೆಲ್ಪರ್ಸ್ ಇರ್ತಾರೆ. ಅವರು ನಿಮಗೆ ಕ್ಯಾಶಲ್ಲಿ ನಿಮಗೆ ಬುಕ್ ಮಾಡಿಕೊಡ್ತಾರೆ. ನೀವು ಕಾರ್ಡೆಲ್ಲ ಇಲ್ಲ ಕಾರ್ಡ್ನ ಯೂಸ್ ಮಾಡೋಲ್ಲ ಈ ಥರ ದುಡ್ಡಿದ್ದಾಗ ಅಂದರೆ ಇಲ್ಲಿ ಹೋಗ್ಬಿಟ್ಟು ನೀವು ಕ್ಯಾಶ್ನ ಕೊಟ್ಬಿಟ್ಟು KL ಸೆಂಟ್ರಲ್ಗೆ ಬೇಕಾದರೆ ಬಸ್ ಬುಕ್ ಮಾಡ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು ಒಂದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಕ್ಯಾಪ್ಸ್ಯೂಲ್ ಟ್ರಾನ್ಸಿಟ್ ಅಂತ. ಅಂದರೆ ಇದು ಪುಟ್ಟದಾಗಿರುವಂಥ ಒಂದು ಚಿಕ್ಕ ರೂಮು. ಅಂದರೆ ನೀವು ಅಂದರೆ ಮಲೇಷ್ಯಾದಲ್ಲೇ ಉಳ್ಕೋತೀರ, ನಿಮ್ಮದು ಇವತ್ತಿಂದು ಡಿಪಾರ್ಚರ್ ಇಲ್ಲಿಂದನೇ ಇರೋದು ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಏನಾದ್ರು ಇದೆ, ನಿಮಗೆ ಟಯರ್ಡ್ ಆಗಿರುತ್ತೆ, ನಿದ್ದೆ ಮಾಡಬೇಕು ಅಂದರೆ ಈ ಥರ ಹೋಗ್ಬಿಟ್ಟು ಒಂದು ಆಪ್ಷನ್ಸ್ ಇದೆ. ಒಂದು ₹500 ಕೊಟ್ಟರೆ ನೀವು ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಬೋದು. ಮಲ್ಕೊಳ್ಳೋಕ್ಕೆ ನಿಮಗೆ 2 hours 3 hours ಇಷ್ಟು ಅಂತ ಪೇ ಮಾಡಿಸ್ಕೊಂಡು ಜಾಗ ಕೊಡ್ತಾರೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ಇವಾಗ ನಾವು ಬಸ್ಗೆ ಟಿಕೆಟ್ ತೊಗೊಂಡು ಬಂದ್ವಿ. ಸೊ ಇಲ್ಲಿ ನಿಮಗೆ ಸೀಟ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ, ಬಸ್ ಟೈಮಿಂಗ್ಸ್ನ ಮೆನ್ಷನ್ ಮಾಡಿರ್ತಾರೆ, ಆ್ಯಂಡ್ ಸ್ಟಾಪ್ ಯಾವುದು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ, ಪ್ಲ್ಯಾಟ್ಫಾರ್ಮ್ ಯಾವುದು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಮೇಲ್ಗಡೆ ಕಾಣಿಸ್ತಾ ಇರೋ ಸೈನ್ ಬೋರ್ಡಲ್ಲಿ ನಿಮಗೆ ಪ್ರತಿಯೊಂದೂ ಇರುತ್ತೆ. ನೀವು ನೆಕ್ಸ್ಟ್ ಟೈಮ್ ಬುಕ್ ಮಾಡ್ಕೋಬೇಕು ಅಂದರೆ ಆ ವೆಬ್ಸೈಟಲ್ಲಿ ಬಸ್ಗಳನ್ನ ಬುಕ್ ಮಾಡ್ಕೊಳ್ಳಿ ಆನ್ಲೈನಲ್ಲೇ. ಸೊ ಇವಾಗ ನಮ್ಮದು ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಅಲ್ಲೆಲ್ಲ ಗೋಡೆ ಮೇಲೆ ಅಂದರೆ ಆ ಪಿಲ್ಲರ್ಸ್ ಮೇಲೆ ಹಾಕಿದ್ದಾರೆ ನೋಡಿ ಪ್ಲ್ಯಾಟ್ಫಾರ್ಮ್ಸ್ಗಳು. ಆ ಪ್ಲ್ಯಾಟ್ಫಾರ್ಮ್ಸ್ನ ನೋಡಿಬಿಟ್ಟು ನಮ್ಮ ಬಸ್ಸು ಬಂದಿದೆಯಾ ಇಲ್ವಾ ಅಂತ ನೋಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟಾಗಿ ಆ ಬಸ್ ಮೇಲೇ ಅಂದರೆ ಆ ಇದ್ರ ಮೇಲೇ ಬಸ್ಸು ನಂಬರ್ಸ್ ಎಲ್ಲನೂ ಬರೆದಿರ್ತಾರೆ. ಆ ಥರ ನೀವು ನೋಡಿಕೊಂಡು ಮಾಡಬಹುದು, ಆರಾಮಾಗಿ ಇರುತ್ತೆ. ನಾವು ಒಳಗಡೆ ಕೆಳಗಡೆ ಹೋಗಿದ ತಕ್ಷಣ ಅಲ್ಲಿ ಜಾಗ ಇತ್ತು ನಮ್ಮದು ಲಗೇಜಸ್ ಎಲ್ಲ ಇರೋಕ್ಕೆ. ಹಾಗೆ ಬಸ್ ಅಂತೂ ತುಂಬಾ ಸಖತ್ತಾಗಿ ಕನ್ವೀನಿಯೆಂಟಾಗಿ ಕಂಫರ್ಟಬಲ್ ಆಗಿತ್ತು. ನಾನು ಹೇಳ್ದಂಗೆ ಇಲ್ಲಿ ಮೋನೋ ರೈಲು, ಸ್ಕೈ ಟ್ರೈನು, ರ್ಯಾಪಿಡ್ ಟ್ರೈನು ಆ್ಯಂಡ್ ಬಸ್ಸು ಪ್ರತಿಯೊಂದೂ ಒಂದೇ. KL ಟ್ರೈನಲ್ಲಿ ಪೂರ್ತಿ ಅಷ್ಟೂ ಒಂದೇ ಕಡೆನೇ ಇರೋದು. ಆ್ಯಂಡ್ ನಾವಿವಾಗ KL ಸೆಂಟ್ರಲ್ನ ಬಂದು ರೀಚ್ ಆದ್ವಿ. KL ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಂದರೆ ಈ ಥರ ಎಲ್ಲ ಡಿಪಾರ್ಚರ್ ಬಸ್ಗಳದ್ದು ಒಂದೇ ಪ್ಲೇಸಲ್ಲಿ ಇರುತ್ತೆ. ಇದೇ ಆ ಪ್ಲೇಸು. ನೀವು ವಾಪಸ್ ಎಲ್ಲಾದರೂ ಹೋಗಬೇಕು ಬಸ್ಸಲ್ಲಿ ಅಂತ ಅಂದರೆ ಇಲ್ಲಿಗೆ ಬರಬೇಕು. ಇಲ್ಲೇ ಬಂದು ಬಸ್ಗಳನ್ನ ಬುಕ್ ಮಾಡಿ ವೆಯ್ಟ್ ಮಾಡಬೇಕು. ನಮ್ಮ ಬೆಂಗಳೂರಲ್ಲೆಲ್ಲ ಆಗಿರ್ಬೋದು, ಕರ್ನಾಟಕದಲ್ಲಿ ಇಲ್ಲ ಇಂಡಿಯಾದಲ್ಲೇ ಅಂದ್ಕೊಳ್ಳಿ, ಬಸ್ ಓಕೆ ಇವಾಗ ಟೈಮಿಂಗ್ಸ್ ಬರುತ್ತೆ, ನಾವು ಬಸ್ ಹತ್ತುತ್ತೀವಿ. ಬಟ್ ಅಲ್ಲೆಲ್ಲ ಆ ಥರ ಅಲ್ಲ. ನಿಮಗೆ ನೆಕ್ಸ್ಟ್ ಯಾವ ಬಸ್ ಬರುತ್ತೋ ಆ ಬಸ್ಗೆ ಟಿಕೆಟ್ ಕೊಡೋದು, ಆ ಬಸ್ಗೆ ಹತ್ತಬೇಕು. ಆ ಬಸ್ ಮಿಸ್ ಆದರೆ ನಿಮಗೆ ನೆಕ್ಸ್ಟ್ ಬಸ್ಸಿಗೆ ನೀವು ಟಿಕೆಟ್ ತೊಗೋಬೇಕಾಗತ್ತೆ, ಆ ಥರ. ಸೊ ಇಲ್ಲಿ ನೋಡಿ ಮೋನೋ ರೈಲು, ರ್ಯಾಪಿಡ್ ರೈಲು, KTM ಅಂದರೆ ಬಸ್ಸು ಪ್ರತಿಯೊಂದು ಎಲ್ಲ ಒಂದೇ ಕಡೆ ಇದೆ. ಎಷ್ಟು ಕನ್ಫ್ಯೂಷನ್ ಆಗಿಬಿಡುತ್ತೆ. ಮತ್ತು ಎಲ್ಲ ಪ್ಲೇಸ್ಗೂ ನಾವು ಒಂದರಲ್ಲೇ ಹೋಗೋಕ್ಕಾಗಲ್ಲ. ಇವಾಗ ನಾವು ರೂಮ್ ಮಾಡಿರೋ ಜಾಗಕ್ಕೆ ನಾವು ಮೋನೋ ರೈಲಲ್ಲಿ ಹೋಗಬೇಕು, ನಾವು ಬಾಟು ಕೇವ್ಸ್ಗೆ ಹೋಗೋಕ್ಕೆ ಟ್ರೈನಲ್ಲಿ ಹೋಗಬೇಕು, ರ್ಯಾಪಿಡ್ ಟ್ರೈನಲ್ಲೇ ಹೋಗಬೇಕು. ಸೊ ಇದನ್ನೆಲ್ಲ ಪ್ರತಿಯೊಂದೂ ಅಲ್ಲಿ ಯಾರ ಹತ್ರರು ಇರ್ತಾರಲ್ಲ ಅವ್ರ ಹತ್ರ ಕೇಳ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಗೂಗಲ್ ಮ್ಯಾಪಲ್ಲಿ ನೀವು ಹೋಗ್ಬೇಕಾಗಿರೋ ಪ್ಲೇಸ್ನ ಹಾಕಿದ್ರೆ ಅವರೇ ಹೇಳ್ತಾರೆ ನೀವೆಲ್ಲಿ ಇಳ್ಕೋಬೇಕು, ಯಾವ ವೇ ಅಲ್ಲಿ ಹೋಗಬೇಕು, ಇಲ್ಲ ನೀವು ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ನಾವಿವಾಗ
ಮೋನೋ ರೈಲಲ್ಲಿ ಹೋಗ್ಬೇಕಲ್ವ. ಸೊ ಮೋನೋ ರೈಲ್ ವೇ ಎಲ್ಲಿದೆ ಅಂತ ನೋಡ್ಕೊಂಡು ಬಂದ್ವಿ. ಸೊ ಕೆಳಗಡೆ ಬಂತು ಇದೇ ಮೋನೋ ರೈಲ್ ಈಸ್ ನಥಿಂಗ್ ಬಟ್ ಮೆಟ್ರೋ, ಸೇಮ್ ನಮ್ಮ ಥರನೇ ಮೆಟ್ರೋ, ಬಟ್ ತುಂಬ ಚೆನ್ನಾಗಿದೆ ಇಲ್ಲೂ ಅಷ್ಟೇ ಮೆಟ್ರೋ. ನಮ್ಮ ಕಡೆ ಸ್ವಲ್ಪ ಸೇಫ್ಟಿ ಕಡಿಮೆ, ಇಲ್ಲೆಲ್ಲ ತುಂಬ ಸೇಫ್ಟಿ ಇದೆ ಆ ವಿಷಯಕ್ಕೆ ಬಂದರೆ. ಆ್ಯಂಡ್ ಇಲ್ಲೆಲ್ಲ ಟಿಕೆಟ್ನ ತೊಗೊಳ್ಳೋಂಗಿಲ್ಲ, ನಾವೇ ಬುಕ್ ಮಾಡ್ಕೊಳ್ಬೇಕು. ಸೊ ನಾನು ಇಲ್ಲಿ ಬಂದು ಟಿಕೆಟ್ನ ಬುಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಉಳ್ಕೊಂಡಿದ್ದು ಇಂಬಿ ಅನ್ನೋ ಪ್ಲೇಸಲ್ಲಿ, ಅಂದರೆ ನಮ್ಮ ರೂಮ್ ಹತ್ರ ಇದ್ದಿದ್ದು ಇಂಬಿ. ಸೊ ನಾವು ಇಬ್ಬರಿಗೆ ಟಿಕೆಟ್ನ ಬುಕ್ ಮಾಡ್ತಾ ಇದ್ದೆ, ಅಂದರೆ ಇಷ್ಟೇ ಜನಕ್ಕೆ ಬುಕ್ ಮಾಡಬೇಕು ಒಂದು ಮಿಷಿನಲ್ಲಿ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಚೇಂಜ್ ಇರಲಿಲ್ಲ. ಇಲ್ಲೇನು ಹೆಲ್ಪ್ ಡೆಸ್ಕ್ ಹತ್ರ ಬಂದು ಕ್ಯಾಶ್ ಕೊಟ್ಟರೆ ಅವ್ರು ನಮಗೆ ಚೇಂಜ್ ಕೊಡ್ತಾರೆ. ಸೊ ನಾನು ವಾಪಸ್ ಅಲ್ಲೇ ಹೋಗ್ಬಿಟ್ಟು ಇಬ್ಬರಿಗೆ ಸಪ್ರೇಟಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ನಾನು ಇಬ್ಬರಿಗೆ ಮಾಡಿದೆ, ಇಬ್ಬರಿಗೆ 3.60 ರಿಜಿಟ್ಸ್ ಏನೋ ಆಯಿತು, ಅಂದರೆ ಪರ್ ಪರ್ಸನಿಗೆ ಇಷ್ಟು ಅಂತ ಹೇಳಿ ಆಯಿತು. ಸೊ ಇಲ್ಲಿ ಈ ಥರ ಕ್ಯಾಶ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಯಿನ್ಸ್ ಬರುತ್ತೆ, ಅಂದರೆ ಮೆಟ್ರೋ ನಮ್ದು ಯಾವ ಥರ ಇದೆ ಸೇಮ್ ಅದೇ ಥರ ಕಾಯಿನ್ಸ್ ಬರುತ್ತೆ. ಜೊತೆಗೆ ನಮ್ಮದು ಚೇಂಜ್ ಏನಿರುತ್ತೋ ಆ ಚೇಂಜ್ ಎಲ್ಲ ಬರುತ್ತೆ. ನೀಟಾಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಆ್ಯಕ್ಸೆಸ್ ತೊಗೊಂಡು ನಾವಿವಾಗ ಮೆಟ್ರೋಗೆ ಹೋದ್ವಿ. ಸೊ ಈ ಥರ ಇದೆ ಇಲ್ಲಿ ಸೇಫ್ಟಿ. ಅಂದರೆ ಇವಾಗ ಎಷ್ಟೊಂದು ಆಲ್ಮೋಸ್ಟ್ ನಾವು ಬ್ಯಾಂಗ್ಳೂರಲ್ಲಿ ತುಂಬಾ ಕೇಳ್ತಾ ಇದ್ದೀವಿ, ಎಷ್ಟೊಂದು ಜನ ಮೆಟ್ರೋಗೆ ಟ್ರ್ಯಾಕ್ ಮೇಲೆ ಬಿದ್ದು ಸಾಯ್ತಿದ್ದಾರೆ, ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ತಿದ್ದಾರೆ ಅಂತ. ಅಂದರೆ ಈ ಥರ ಆಪ್ಷನ್, ಅಂದರೆ ಸೇಫ್ಟಿ ಗಾರ್ಡ್ ಥರ ಏನು ಹಾಕಿದ್ದಾರೆ, ಇದನ್ನು ನಮ್ಮ ಬ್ಯಾಂಗ್ಳೂರಲ್ಲಿ ಇನ್ವೈಟ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಈ ಥರದ್ದೆಲ್ಲ ಅನಾಹುತಗಳು ಯಾವುದೂ ಆಗಲ್ಲ. ಸೊ ಅಲ್ಲಿ ಆ ಥರ ಎಲ್ಲ ತುಂಬ ಸೇಫ್ಟಿ ಇತ್ತು ನಾವು ಹೋಗಿದ್ದು ಅಷ್ಟು ಕಂಟ್ರೀಲಿ. ಆ್ಯಂಡ್ ಇವಾಗ ಒಳಗೆ ಬಂದ್ವಿ. ಸೊ ಸೇಮ್ ನಮ್ಮ ಮೆಟ್ರೋ ಹೆಂಗಿದೆಯೋ ಹಾಗೆ ಇದೆ, ಬಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಂದು ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಆ್ಯಂಡ್ ಈವನ್ ಮೇಲ್ಗಡೆ ಹಾಕಿದಾರಲ್ಲ ಅದನ್ನು ನೋಡಿಕೊಂಡು ನಮ್ಮ ಸ್ಟಾಪು ನೆಕ್ಸ್ಟ್ ಯಾವುದು, ಅದರ ನೆಕ್ಸ್ಟ್ ಯಾವುದು, ನಮ್ಮ ಸ್ಟಾಪ್ ಎಷ್ಟು ಆದಮೇಲೆ ಬರುತ್ತೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಸ್ಪೆಷಲಾಗಿ ಹಾಕಿದ್ರು, ಅಂದರೆ ಏನಾದರೂ ನಿಮಗೆ ಸಡನ್ನಾಗಿ ಅಂದರೆ ಸ್ಟಾಪ್ ಮಾಡಬೇಕು ಮೆಟ್ರೋನ ಅಂತ ಅಂದರೆ ಪ್ರತಿಯೊಂದೂ ಏನೇನು ಮಾಡಬೇಕು ಅಂತೆಲ್ಲ ಅಲ್ಲಿ ಮೆನ್ಷನ್ ಮಾಡಿದರು, ವಿಚ್ ಈಸ್ ವೆರಿ ಯೂಸ್ಫುಲ್ ಅಂತ ಅನಿಸ್ತು. ಸೊ ನಾವಿವಾಗ ಇಂಬಿ ಅಂತ ಒಂದು ಸ್ಟಾಪ್ ಇಳಿದಿದ್ವಿ ನೋಡಿ, ಅಲ್ಲಿ ಇಂಬಿ ಅಂತ ಹಾಕಿದ್ದೀನಲ್ಲ. ಸೊ ಅಲ್ಲಿಂದ ಇವಾಗ ನಾವು ನಮ್ಮ ರೂಮಿಗೆ ಬಂದ್ವಿ. ನಮ್ಮ ರೂಮು ಆ ಮೆಟ್ರೋ ಇಂದ ಒಂದು ಸ್ವಲ್ಪ ಒಂದು 100-200 ಮೀಟರ್ಸಲ್ಲಿ ಇತ್ತು. ಈ ರೂಮು ನಾವು ಬುಕ್ ಮಾಡಿದ್ದಿದ್ದು ಚೂರೂ ಚೆನ್ನಾಗಿರಲಿಲ್ಲ, ಸೇಫ್ಟಿ ಇರಲಿಲ್ಲ, ಡೋರ್ಸ್ ಎಲ್ಲ ಫುಲ್ ಹಾಳಾಗಿತ್ತು. ಈ ಥರ ಗೋಡೆ ಮೇಲೆಲ್ಲ ಏನೇನೋ ತುಂಬ ಅಂದರೆ ತುಂಬ ಅಸಹ್ಯ ಮಾಡಿಬಿಟ್ಟಿದ್ರು. ನಮ್ಗೆ ಯಾಕಾದರೂ ಬಂದವು, ಮತ್ತು ನಾವು ಟಯರ್ಡ್ ಬೇರೆ ಆಗಿರೋದಕ್ಕೂ ಈ ರೂಮಿಗೆ ಬಂದಿದ್ದಕ್ಕೂ ಫುಲ್ ಒಂಥರ ಒಂದು ರೂಮಲ್ಲಿ ಇಬ್ಬರೇ ಇರಬೇಕು, ಜಾಸ್ತಿ ಜನನೂ ಇರೋ ಹಂಗಿಲ್ಲ. ಆ್ಯಂಡ್ ಸಾಕೆಟ್ಸ್ ಎಲ್ಲನೂ ಫುಲ್ ಬರ್ನಾಗಿ ಹೋಗ್ಬಿಟ್ಟಿದೆ, ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಚಾರ್ಜಿಂಗ್ ವಯರ್ಗಳೆಲ್ಲ ಫುಲ್ ಲೂಸ್ ಆಗಿತ್ತು. ಇನ್ನೇನು ಆಪ್ಷನ್ ಇಲ್ಲ ನಮಗೆ ಅಂತ ಹೇಳಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ ಊಟ ಮಾಡಿ ಇವಾಗ ರೆಡಿಯಾಗಿ ನಾವು ಮಲೇಷ್ಯಾದಲ್ಲಿ ಫೇಮಸ್ ಒಂದು ಕೇವ್ ಇದೆ, ಬಾಟು ಕೇವ್ಸ್ ಅಂತ. ಎಷ್ಟೊಂದು ಜನ ಕೇಳಿರ್ತೀರಾ, ಎಷ್ಟೊಂದು ಜನ ಫೋಟೋದಲ್ಲಿ ನೋಡಿರ್ತೀರಾ. ಸೊ ಫೈನಲಿ ಇವತ್ತು ನಾನು ಆ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿಂದ ಇದು ಮಲೇಷ್ಯಾ ಸಿಟಿ ತುಂಬಾ ಚೆನ್ನಾಗಿತ್ತು. ಮಲೇಷ್ಯಾ ಸಿಟಿ ಬಂದ್ಬಿಟ್ಟು ನೀವು ಟಿಲ್ ನೈಟ್ 2 o'clockವರೆಗೂ ಆಚೆ ಇದ್ದರೆ ಯಾರು ಏನೂ ಮಾಡಲ್ಲ. ಬಟ್ ಅದೇ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಷ್ಟೇ. ಆ್ಯಂಡ್ ಅಲ್ಲಿಂದ ನಾವು ಬಾಟು ಕೇವ್ಸ್ಗೆ ಹೋಗೋಕ್ಕೆ KL ಸೆಂಟ್ರಲ್ಗೆ ವಾಪಸ್ ಹೋಗಬೇಕು. ಸೊ ಅದಕ್ಕೋಸ್ಕರ ಇಂಬಿಯಿಂದ KL ಸೆಂಟ್ರಲ್ಗೆ ಹೋಗೋಕ್ಕೆ ನಾವು ಬುಕ್ ಮಾಡಿಕೊಂಡು KL ಸೆಂಟ್ರಲ್ಗೆ ಹೋದ್ವಿ. KL ಸೆಂಟ್ರಲ್ಗೆ ಹೋದ್ಮೇಲೆ ಅವ್ರು ಹೇಳಿದ್ರು ಬಾಟು ಕೇವ್ಸ್ಗೆ ಟೈಮಿಂಗ್ಸು ಟ್ರೈನು, ಅಲ್ಲೂ ಅಷ್ಟೇ ಬಾಟು ಕೇವ್ಸ್ಗೆ 1 hour 1.5 hourಗೆ ಒಂದು ಟ್ರೈನ್ ಬರುತ್ತೆ, ಆ ಟ್ರೈನ್ಗೆ ಹತ್ಕೊಳ್ಬೇಕು. ಸೊ ಪ್ಲ್ಯಾಟ್ಫಾರ್ಮ್ 5ಅಲ್ಲಿ KTM ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟೇಷನ್ ಮೋಡು. ಇವಾಗ ಮೋನೋ ರೈಲ್ ಯಾವ ಥರನೋ ಅದು KTM ಅದೇ ಥರ ಸೇಮ್. ಇಲ್ಲೂ ಅಷ್ಟೇ ಟ್ರೈನ್ಗಳು ಎಷ್ಟು ಸಖತ್ತಾಗಿತ್ತು ಅಂದರೆ, ನಮ್ದು ಇವಾಗಿಲ್ಲ ಬಂದಿದೆಯಲ್ಲ ವಂದೇ ಭಾರತ್ ರೈಲೆಲ್ಲ, ಸೊ ಸೇಮ್ ಅದೇ ಥರನೇ ಇಲ್ಲಿ ನಾರ್ಮಲ್ ರೈಲ್ಗಳಿತ್ತು. ಫೈನಲ್ಲಿ ಹತ್ಕೊಂಡ್ವಿ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಕ್ಲೀನಾಗಿತ್ತು ಅಂದರೆ. ಮತ್ತು ಇಲ್ಲಿ ರೈಲ್ ಒಳಗಡೆ ಎಲ್ಲ ಏನೇನು ಮಾಡಬಾರ್ದು, ರಿಸ್ಟ್ರಿಕ್ಟೆಡ್ಡು, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಮೆನ್ಷನ್ ಮಾಡಿದರು. ಜನ ಏನು ಅಷ್ಟೊಂದು ಜನ ಇರಲಿಲ್ಲ. ಆ್ಯಂಡ್ ತುಂಬ ಕ್ಲೀನಾಗಿತ್ತು, AC ಇತ್ತು. ಆ್ಯಂಡ್ ನೀವು ಬೇಕು ಅಂದರೆ ಅಂದರೆ ಚಾರ್ಜಿಂಗು ಏನು ಬೇಕಾದರೂ ಹಾಕ್ಕೊಳ್ಬೋದಿತ್ತು. ಆ್ಯಂಡ್ ಫೈನಲಿ ನಾವು ಬಂದುಬಿಟ್ಟು ಬಾಟು ಕೇವ್ಸ್ನ ರೀಚ್ ಆದ್ವಿ. ಬಾಟು ಕೇವ್ಸ್ ಕೆಳಗಡೆ ಬಂದರೆ ನಮಗೆ ಗೊತ್ತಾಗುತ್ತೆ ನೋಡೋಕ್ಕೆ ಅದು ಯಾವುದು ಏನು, ಮತ್ತು ಒಳಗಡೆ ಎಲ್ಲ ಹೇಗೆ ಹೋಗೋದು ಪ್ರತಿಯೊಂದು ಚೆನ್ನಾಗಿ ಗೊತ್ತಾಗತ್ತೆ. ಆಮೇಲೆ ಅಲ್ಲಿಂದ ನಾವು ಒಳಗಡೆಗೆ ಬಂದ್ವಿ. ಇಲ್ಲೊಳಗಡೆ ಎಷ್ಟು ಟೆಂಪಲ್ಸ್ ಇದೆ ಅಂತ ಅಂದರೆ, ಇದು ಆ್ಯಕ್ಚುಲಿ ಮುರುಗನ್ ಟೆಂಪಲ್, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ಬಾಟು ಕೇವ್ಸ್ ಅಂತ ಹೇಳ್ತಾರೆ. ಅಲ್ಲಿ ಸ್ಟ್ಯಾಚು ಏನಿದೆ ಆ ಸ್ಟ್ಯಾಚು ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಈ ಮಲೇಷ್ಯಾದಲ್ಲಿ ನಾವು ಜಾಸ್ತಿ ನೋಡೋದು
ಆಲ್ಮೋಸ್ಟ್ ತಮಿಳಿಯನ್ಸೇ ತುಂಬ ಜನ ಇದ್ದಿದ್ದು. ತಮಿಳಿಯನ್ಸ್ಗೆ ಯಾವ ಥರ ಟೆಂಪಲ್ ಒಂದು ಸೆಟಪ್ ಇರುತ್ತೆ, ಇಲ್ಲಿದ್ದಿದ್ದು ಅಷ್ಟು ಟೆಂಪಲ್ಸು ಸೇಮ್ ಅವ್ರ ಇದನ್ನೇ ಇದ್ದಿದ್ದು. ಎಲ್ಲ ಟೆಂಪಲ್ಸು ತುಂಬಾ ಚೆನ್ನಾಗಿತ್ತು. ನಮಗೆ ಸಖತ್ ಇಷ್ಟ ಆಯಿತು. ಇಲ್ಲಿ ಈ ಬಾಟು ಕೇವ್ಸಲ್ಲಿ ಇಷ್ಟ ಆಗಿದ್ದ ಆ ಟೆಂಪಲ್ಗಳು. ಆ್ಯಂಡ್ ನಾವು ಬಂದಿದ್ದು ಆಲ್ಮೋಸ್ಟ್ ಒಂದು 5 ಆಗಿತ್ತು. ಬಿಸಿಲೇನೂ ಇರಲಿಲ್ಲ, ತುಂಬ ಕಾಮಾಗಿತ್ತು. ಆ್ಯಂಡ್ ಇಲ್ಲೆಲ್ಲ ಪಿಜನ್ಗಳೆಲ್ಲ ಆಡ್ತಾ ಇರುತ್ತೆ, ಅಲ್ಲೆಲ್ಲ ಶಾರ್ಟ್ ತೊಗೊಳ್ಬೋದು ನೀವು. ಫೋಟೋಸ್ ತೊಗೊಳಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಚೆಗಡೆ 2 ದೇವಸ್ಥಾನ, ಒಳಗಡೆ ಒಂದು 4-5 ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ವಿ, ಒಳಗಡೆ ದೇವ್ರ ಹತ್ರ ಹೋಗೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಸುಮ್ಮನೆ ದೂರದಿಂದನೇ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಷ್ಟು ಡೀಟೇಲಿಂಗ್ ಆಗಿ ಟೆಂಪಲ್ನ ಅವ್ರು ಇದು ಮಾಡಿದ್ದಾರೆ. ಆ್ಯಂಡ್ ತಿರುಪತಿಲಿ ಬೆಟ್ಟ ಹತ್ತುತ್ತಾರಲ್ಲ, ಸೇಮ್ ಅದೇ ಥರನೇ ಇಲ್ಲೂ ಅಷ್ಟೇ. ಅಂದರೆ ಇದು ಅಷ್ಟೊಂದೇನು ಜಾಸ್ತಿ ಮೆಟ್ಲುಗಳಿಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ ಯಾವುದೇ ಥರ ಡ್ರೆಸ್ಗಳನ್ನ, ಅಂದರೆ 1 ಪೀಸ್ ಆಗಿರ್ಬೋದು, ಸ್ಕರ್ಟ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾಕೋ ಹಂಗಿಲ್ಲ. ಎಲ್ಲನೂ ಆ ಥರ ಹಾಕ್ಕೊಂಡಿದ್ರೆ ನಿಮ್ಮನ್ನ ಒಳಗಡೆ ಬಿಡೋದೇ ಇಲ್ಲ. ಸ್ಲೀವ್ಲೆಸ್ ಹಾಕ್ಕೊಳ್ಳೋ ಹಂಗಿಲ್ಲ. ಸೊ ನೋಡಿಬಿಟ್ಟು ನೀವು ಡ್ರೆಸ್ಸಿಂಗ್ ಸೆನ್ಸ್ನ ನೋಡಿಕೊಂಡು ಡ್ರೆಸ್ ಹಾಕ್ಕೊಂಡು ಬನ್ನಿ. ಆ್ಯಂಡ್ ಇವಾಗ ನಾವು ಫುಲ್ ಮೇಲೆ ಹತ್ಕೊಂಡು ಬಂದ್ವಿ. ಒಳಗಡೆ ಫುಲ್ ಈ ಥರ ದೊಡ್ಡ ಗುಹೆ ಥರನೇ ಇದೆ. ಫುಲ್ ಕೇವ್ಸ್ ಒಳಗಡೆ ಟೆಂಪಲ್ಸು, ಕೇವ್ಸ್ ಒಳಗಡೆ ಟೆಂಪಲ್ಸು. ತುಂಬಾ ಚೆನ್ನಾಗಿತ್ತು. ಜಸ್ಟ್ ಅಂದರೆ ಕೇವ್ಸ್ ಒಳಗಡೆ ಯಾವ ಥರ ದೇವಸ್ಥಾನ ಮಾಡಿದ್ದಾರೆ ಅವರು ಅಂದರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಆ್ಯಂಡ್ ನಾವು ಹೋಗಿದ್ದ ಟೈಮಲ್ಲಿ ಆಲ್ಮೋಸ್ಟ್ ಪೂಜೆಗಳೆಲ್ಲ ಮುಗೀತಿತ್ತು. ನಾವು ಅಂದರೆ ಇನ್ನೇನು ದೇವಸ್ಥಾನ ಕ್ಲೋಸ್ ಮಾಡೋ ಟೈಮಲ್ಲಿ ಹೋದ್ವಿ. ಒಟ್ಟಿನಲ್ಲಿ ಎಲ್ಲ ದೇವರು ನೋಡ್ಕೊಂಡು ಬಂದ್ವಿ. ಸ್ವಲ್ಪ ದೂರ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಅಷ್ಟೊಂದು ಟಯರ್ಡಾಗಿ ಅವತ್ತು ಅಷ್ಟೊಂದೆಲ್ಲ ಓಡಾಡಿ ಒಂದು ಸ್ವಲ್ಪ ಬೇರೆ ಅವತ್ತು ನನ್ನ ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಯಿತು, ಅದೆಲ್ಲ ತಲೆಯಲ್ಲಿತ್ತು. ಹೆಂಗೋ ಅವತ್ತು ಟೆಂಪಲ್ಗೆ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಕಾಮ್ ಮೈಂಡೆಡಲ್ಲಿ ಇದ್ದೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಮತ್ತು ನಮ್ಗೆ ಆ ರೂಮ್ ನೋಡಿ ಬೇರೆ ಅಪ್ಸೆಟ್ ಆಗೋಗ್ಬಿಟ್ಟಿದ್ವಿ ಎಲ್ಲರೂ. ಯಪ್ಪ ಹಿಂಗಿದೆಯಲ್ಲ ಅಂತ. ಅದು ಬೇರೆ ನಾರ್ತ್ ಈಸ್ಟ್ ಅವ್ರ ರೂಮ್ ಅದು. ನಮ್ಗೆ ಅಷ್ಟು ಅಂದರೆ ಅಷ್ಟೊಂದು ಕಂಫರ್ಟಬಲ್ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಅಲ್ಲಿರೋ ಜನನೂ ಅಷ್ಟೇ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ತಾಯಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಟೆಂಪಲಿಗೆ ಬಂದಮೇಲೆ ಒಂದು ಸ್ವಲ್ಪ ಫ್ರೀ ಆಯಿತು ಮನಸ್ಸು. ಆ್ಯಂಡ್ ಈ ಥರ ಕಾಣಿಸುತ್ತೆ. ನೀವು ಇದು ನೋಡಿರ್ಬೋದು, ಯಾನ ಅನ್ನೋ ಒಂದು ಇದೆ ಪ್ಲೇಸು, ನಮ್ಮ ಕರ್ನಾಟಕದಲ್ಲಿರೋದದು. ಸೇಮ್ ಅದೇ ಥರನೇ ಇದೆ. ಬಟ್ ಇಲ್ಲಿ ಟೆಂಪಲ್ಸ್ ಇದೆ, ನಮ್ಮದ್ರಲ್ಲಿ ಟೆಂಪಲ್ಸ್ ಇಲ್ಲ ಅನ್ನೋದು ಬಿಟ್ಟರೆ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಇಲ್ಲೇನೇನೋ ಪೂಜೆ ಮಾಡ್ತಾರೆ, ಮತ್ತು ಅರ್ಕೆ ಗಿರ್ಕೆ ಏನಾದರೂ ಇದ್ದರೆ ಆ ಥರದ್ದೆಲ್ಲ ನಡೀತಿತ್ತು. ಎಷ್ಟೊಂದು ಪೂಜೆಗಳು ಮಾಡ್ತಾಯಿದ್ರು. ಸೊ ನಾವು ಕೆಳಗೆ ಇಳಿಯೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗೋಯಿತು. ನಮ್ಗೆ ಹತ್ತಿದ್ದು ಗೊತ್ತಾಗಲಿಲ್ಲ, ಇಳಿದಿದ್ದು ಗೊತ್ತಾಗಲಿಲ್ಲ. ಟೈಮ್ ಮಾತ್ರ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಆಚೆ 7 ಆದ್ರೂ ಎಷ್ಟು ಬೆಳಕಿದೆ ಇಡೀ ಟೆಂಪಲ್ ಸುತ್ತ, ಇನ್ನೂ ಬೆಳಕಿತ್ತು. ಇಲ್ಲೆಲ್ಲ ಆ್ಯಕ್ಚುಲಿ ಇಂಡಿಯಾಗೂ ಮಲೇಷ್ಯಾಗೂ 2.5 hours ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನನಗೆ 7 ಗಂಟೆ ಆಗಿದೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಆವಾಗಿನ್ನ 4:15. ಸೊ ಆ ಥರ ಟೈಮ್ ಡಿಫ್ರೆನ್ಸ್ ಇತ್ತು. ಆಮೇಲೆ ಎಷ್ಟೊಂದು ಪ್ರಸಾದಗಳೆಲ್ಲ ಮಾರ್ತಾಯಿದ್ರು. ಬೇಕು ಅಂದರೆ ಪ್ರಸಾದಗಳನ್ನೆಲ್ಲ ನಾವು ಬೈ ಮಾಡ್ಬೋದಿತ್ತು. ದೇವ್ರ ಪ್ರಸಾದ ನಾರ್ಮಲಾಗಿ ಟೆಂಪಲ್ ಬಂದು ತೊಗೊಳ್ತೀವಲ್ಲ ಆ ಥರ. ಸೊ ನೆಕ್ಸ್ಟ್ ನಾವೆಲ್ಲೋದ್ವಿ, ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಅನ್ನೋದು ನೆಕ್ಸ್ಟ್